ಅನಾನುಕೂಲಗಳೇನಿದೆ ಎಲ್ಲಾನು ಕೂಡ ಕೂಲಂಕುಷವಾಗಿ ಇವತ್ತು ಓನರ್ ಹತ್ರ ಕೇಳ್ಕೊಳ್ಳೋಣ ಬನ್ನಿ. ರಂಜಿತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ, ಈಗ ನೀವು ಕಿಯಾ ಸೆಲ್ಟೋಸ್ ತಗೊಂಡಿದ್ದೀರಿ, ಎಷ್ಟು ದಿವಸ ಆಯ್ತು ತಗೊಂಡು? ಸರ್ ನಾನು ಆಲ್ರೆಡಿ ತಗೊಂಡು ಇನ್ನ 1 ಮಂತ್ ಬರ್ತವ್ರೆ 4 ವರ್ಷ ಆಯ್ತು. 4 ವರ್ಷ ಆಯ್ತು. 4 ವರ್ಷದಿಂದ ಈ ಗಾಡಿ ನಿಮ್ಗೆ ಏನ್ ಮೈಲೇಜ್ ಕೊಡ್ತಾ ಇದೆ? ಸರ್ ಆನ್ ರೋಡ್ ಅಂತ ಅಂದ್ರೆ ಮೇನ್ ರೋಡ್ ಅಲ್ಲೆಲ್ಲ ಹೈವೇಗಳಲ್ಲೆಲ್ಲ 18 ಬರುತ್ತೆ. 18 ಬರುತ್ತೆ. ಇನ್ನು ಆಫ್ ರೋಡ್ ಫೀಲಿಂಗ್ ಅಲ್ಲೆಲ್ಲ 15.5 16. ಓಕೆ. ಇನ್ನು ನಿಮ್ಗೆ ಫ್ರಂಟ್ ಅಲ್ಲಿ ಬಂದ್ರೆ ನಿಮ್ಗೆ ಏನು ಇದರಲ್ಲಿ ನೈಟ್ ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಯಾವ ತರ ಲೈಟ್ ಬರುತ್ತೆ? ಮಾರ್ನಿಂಗ್ ಮತ್ತೆ ನೈಟ್ ಅಂತ ಅಂದ್ರೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ನೈಟ್ ಅವರ್ಸ್ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಸ್ವಲ್ಪ ಸಮಸ್ಯೆ ಇದೆ. ಇದು ಲೈಟಿಂಗ್ ಐ ಬೀಮ್ ಅಲ್ಲಿ ಅಷ್ಟು ಕ್ಲಾರಿಟಿ ಬರಲ್ಲ. ಅಷ್ಟೇನೆ ಡಿಫಾಕ್ಟ್ ಮೀನ್ಸ್ ಅಂದ್ರೆ ಲೈಟಿಂಗ್ ಬಿಟ್ರೆ ಬೇರೆ ಏನ್ ಡಿಫಾಕ್ಟ್ ಇಲ್ಲ, ಸೇಮ್ ಎಲ್ಲ ಚೆನ್ನಾಗಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನೈಟ್ ವಿಷನ್ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಅಲ್ಲಿ ಸ್ವಲ್ಪ ಅಷ್ಟು ಕಂಪೇರ್ ಟು ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಈ ವೆಹಿಕಲ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ. ಇದು ನೀವು ತಗೋಬೇಕಾದ್ರೆ ಫಾಗ್ ಲ್ಯಾಂಪ್ ಏನು ಕೊಟ್ಟಿರ್ಲಿಲ್ವಾ? ಇಲ್ಲ, ಏನು ಆಗಿದೆ. ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನು ಮಾಡಿಸಿಲ್ಲ ಸರ್. ಮಿಡ್ ವರ್ಷನ್ ಇದು. ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನು ಮಾಡಿಸಿಲ್ಲ ಸರ್. ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಮಾಡಿಸಿಲ್ಲ. ಕಂಪ್ಲೀಟ್ ಶೋರೂಮ್ ಗಾಡಿ ಹೇಗಿದೆ ಅದೇ ಗಾಡಿ ಇದೆ. ಈಗ ಎಷ್ಟು ಸಾವಿರ ಕಿಲೋಮೀಟರ್ ಓಡಿಸಿದಿರಿ? 7000 ಕಿಲೋಮೀಟರ್ ಓಡಿಸಿದಿರಿ ಅಂದ್ರೆ 87,000 ಕಿಲೋಮೀಟರ್. 900 ಸಮಥಿಂಗ್ ಆಗಿದೆ. ನಂದು ಅಂದ್ರೆ ಸರ್ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಪ್ರತಿ 10,000 ಕಿಲೋಮೀಟರ್ಗೆ ಪ್ರತಿ ಸಲ ನಾನು ಶೋರೂಮ್ ಅಲ್ಲೇ ಮೇಂಟೈನ್ ಮಾಡೋದು. ಒಂದು ಸಲ ಸರ್ವಿಸ್ ಮಾಡ್ಸರೆ ಒಂದ್ 8,000 ರೂಪಾಯಿ ಖರ್ಚಾಗುತ್ತೆ. ಒಂದು ಆಯಿಲ್ ಸರ್ವಿಸ್ ಮತ್ತೆ ಫಿಲ್ಟರ್ ಅದು ಇದು ಅಂತ ಹೇಳಿ ಒಂದ್ 8,000 ಬರುತ್ತೆ. ಇನ್ನು ಅದು ಬಿಟ್ರೆ ಇನ್ನ ಮಾಮೂಲಿ ಅಲೈನ್ಮೆಂಟ್ ಅದು ಇದೆಲ್ಲ ನಾರ್ಮಲ್ ಆಗಿ ಮಾಡೇ ಮಾಡ್ತಾರೆ ಕಂಪನಿನಲ್ಲಿ. ಅದೆಲ್ಲ ಸೇರಿ ಒಂದು 8,000 ರೂಪಾಯಿ ಖರ್ಚು ಬರುತ್ತೆ ಸರ್. ನಾವೆಲ್ಲ ಫುಲ್ ಕಂಪ್ಲೀಟ್ಲಿ ಬಂದು ಫಸ್ಟ್ 20,000 ಕಿಲೋಮೀಟರ್ಸ್ ವರ್ಗು ಕಂಪನಿ ಫ್ರೀ ಇತ್ತು, ಅಂದ್ರೆ ಶೋರೂಮ್ ಫ್ರೀ ಇತ್ತು. ಆಫ್ಟರ್ 20,000 ಪ್ರತಿಯೊಂದು ಕೂಡ ಪೇಯಬಲ್ ಸರ್ವಿಸ್ ಮಾಡಿರೋದು. ಚೆನ್ನಾಗಿ ಸರ್ವಿಸ್ ಅಲ್ಲಿ ಗುಡ್ ಇದೆ ಸರ್. ಟೈರ್ ಚೇಂಜ್ ಮಾಡಿಸಿದೀನಿ. 60,000 ಶೋರೂಮ್ ಟೈರ್ ಚೇಂಜ್ ಮಾಡಿಸಿದೆ. 60,000 ಕಿಲೋಮೀಟರ್ ಫುಲ್ ಚೇಂಜ್ ಮಾಡಿದೆ ಸರ್. ಇನ್ನ ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಯಾವ ತರ ಗಾಡಿ ಬಗ್ಗೆ? ಗಾಡಿ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ತುಂಬಾ ಓಕೆ ಸರ್. ಏನು ಕಂಪೇರ್ ಟು ಈಗ ಉದಾಹರಣೆ ಈ ರೇಂಜ್ ಅಲ್ಲಿ ನೀವು ಒಂದು 16 ಲಕ್ಷ ಕೊಟ್ಟು ತಗೊಂಡಿದ್ರಿ. ಈ ರೇಂಜ್ ಅಲ್ಲಿ ಬೇರೆ ಗಾಡಿಗಳು ತುಂಬಾ ಇದ್ದು. ಕ್ರೇಟಾ ಇತ್ತು, ಬ್ರೀಜಾ ಇತ್ತು, ಅಂದ್ರೆ ವಿಟಾರಾ ಗ್ರ್ಯಾಂಡ್ ಬ್ರೀಜಾ ಅಂತ ಬರುತ್ತಲ್ಲ ಅದಿತ್ತು. ಟಾಟಾ ಸಿಗೋದು ನಿಮ್ಗೆ, ಟಾಟಾ ಕಂಪ್ನಿದು. ಇದಕ್ಕೂ ಆ ಟೈಮಲ್ಲಿ ನಿಮ್ಗೆ ಒಂದು ಏನಂತ ಅನಿಸ್ತು? ಅಂದ್ರೆ ಇದೇ ಗಾಡಿಗೆ ನಾನು ನೋಡಿದ ಟೈಮಲ್ಲಿ ಕ್ರೇಟಾ ಈ ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ ಒಂದು 2 lakhs ಈ ಫೀಚರ್ ಅಲ್ಲಿ 2 ಲಕ್ಷ ಜಾಸ್ತಿ ಇತ್ತು. ಒಂದ್ 2 ಲಕ್ಷ ಅಲ್ಲಿ ಈ ಏನ್ ಫೀಚರ್ ಇದೆಯೋ ಈ ಕಿಯಾದಲ್ಲಿ ಫೀಚರ್ ಇರೋದು, ಈ ಡಿಸ್ಪ್ಲೇ ಆಗಿರ್ಬೋದು, ಡಿಜಿಟಲ್ ಡಿಸ್ಪ್ಲೇ ಆಗಿರ್ಬೋದು, ಅಥವಾ ಹೈಟ್ ಆಗಿರ್ಬೋದು, ಅಥವಾ ಬ್ಯಾಕ್ ಸ್ಪೇಸ್ ಕೂಡ ಅಷ್ಟೇನೆ. ಈ ಬ್ಯಾಕ್ ಸ್ಪೇಸ್ ಚೆನ್ನಾಗಿದೆ. ಅದ್ ಬಿಟ್ರೆ ಹಿಂದೆ ಡಿಕ್ಕಿ ಇದೆ ನೋಡಿ, ಡಿಕ್ಕಿ ಸ್ಪೇಸ್ ಅಷ್ಟೇನೆ. ಇದು ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಸೇಮ್ ಕ್ರೆಟಾನು ಇಷ್ಟೇ ಸ್ಪೇಸ್ ಇದೆ, ಇದು ಅಷ್ಟೇ ಸ್ಪೇಸ್ ಇದೆ. ಇಲ್ಲ, ಒಳ್ಳೆ ತುಂಬಾ ಥೈ ಸಪೋರ್ಟ್ ಚೆನ್ನಾಗಿದೆ. ಮತ್ತೆ ರೂಮ್ ಕೂಡ ಒಳ್ಳೆ ಆರಾಮಾಗಿ ಕಂಫರ್ಟೇಬಲ್ ಆಗಿ ಕುತ್ಕೋಬಹುದು. 3 ಜನ ಆರಾಮಾಗಿ ಸ್ಪೇಸಿಯಸ್ ಇದೆ, ತುಂಬಾ ಸ್ಪೇಸಿಯಸ್ ಇದೆ. ಕ್ರೆಟಾ ಕಂಪೇರ್ ಮಾಡಿದ್ರೆ ಇದು ನನಗೆ ಬೆಸ್ಟ್ ಅನಿಸ್ತಾರೆ. ಆ ಪ್ರೈಸ್ ಅಲ್ಲಿ, ಆ ಟೈಮಲ್ಲಿ ನಾನು ತಗೊಳ್ಳೋ ಟೈಮಲ್ಲಿ ಆ ಪ್ರೈಸ್ ಗೆ ತುಂಬಾ ಚೆನ್ನಾಗಿ ವರ್ತಬಲ್ ಅನಿಸ್ತು. ಬಟ್ ಇದು ಅಷ್ಟೇ ಸ್ಪೇಸ್ ಹಿಂದೆ ಅಷ್ಟೇ ಸರ್. ಡಿಕ್ಕಿ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಅರೌಂಡ್ ಆಲ್ಮೋಸ್ಟ್ ಇಬ್ರು ಮಲ್ಕೊಬಹುದು. ಇಲ್ಲಿ ಇದಾಗಿದೆ ಬಂದ್ರು ಇಬ್ರು ಮಲ್ಕೊಬಹುದು. ಆ ಲೆಕ್ಕಾಚಾರಕ್ಕೆ ಇದು ಡಿಕ್ಕಿ ಸ್ಪೇಸ್. ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆಯಾ? ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ರಿವರ್ಸ್ ಕ್ಯಾಮ್ರಾನು ಇದೆ. ಹೌದಾ? ಬನ್ನಿ ಮುಂದಗಡೆ ಏನೇನು ಫ್ಯೂಚರ್ ಇದೆ ಅಂತ ಚೆಕ್ ಮಾಡೋಣ. ಈಗ ಇದರಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಏನೇನ್ ಯೂಸ್ ಮಾಡ್ತಾ ಇದೀರಾ ನೀವು? ಅದರಿಂದ ಏನ್ ಬೆನಿಫಿಟ್ ಸಿಕ್ಕಿದೆ? ಸ್ಟೇರಿಂಗ್ ಅಲ್ಲಿ ಇದರಲ್ಲಿ ಮಾಮೂಲಿ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ. ಮೇಲೆ ಕೆಳಗಡೆ ನಾವು ಎಷ್ಟು ಹತ್ರ ಬೇಕೋ ಅದರ ಮೇಂಟೈನ್ ಮಾಡ್ಕೊಬಹುದು. ಕ್ರೂಸ್ ಕಂಟ್ರೋಲ್ ಇದೆ. ಈ ಸಿಸ್ಟಮ್ ಎಲ್ಲ ಫುಲ್ ಕಾಲ್ ಮಾಡೋದಾಗ್ಲಿ, ಕಾಲ್ ಕಟ್ ಮಾಡೋದಾಗ್ಲಿ, ಸೌಂಡ್ ಮಾಡ್ಯುಲೇಷನ್ ಅಥವಾ ಎಲ್ಲ ಪ್ರತಿಯೊಂದು ಕೂಡ ಸೆಟ್ಟಿಂಗ್ಸ್, ಡಿಸ್ಪ್ಲೇ ಸೆಟ್ಟಿಂಗ್ಸ್, ಎಷ್ಟು ಕಿಲೋಮೀಟರ್ ನಾವು ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ನಾವಿಲ್ಲಿ ಇದ್ರಲ್ಲಿ ಏನೇನು ಕೊಟ್ಟಿದ್ದಾನೆ ಸಿಸ್ಟಮ್ ಅಂತ ಅಂದ್ರೆ ಕಂಪ್ಲೀಟ್ ಇವಾಗ ನಮ್ದು ಸಿಸ್ಟಮ್ ಅಲ್ಲಿ ಯಾವ್ದು ಡೋರ್ ಎಲ್ಲ ಕ್ಲೋಸ್ ಆಗಿದೆಯಾ ನೋಡಿ. ಹಿಂದೆ ಡಿಕ್ಕಿ ಅಷ್ಟು ಕ್ಲೋಸ್ ಆಗಿಲ್ಲ ಅನ್ಸುತ್ತೆ, ಹೊಡ್ಕಂತ ಇದೆ. ಡಿಕ್ಕಿ ಕ್ಲೋಸ್ ಆಗಿಲ್ಲ, ಎಲ್ಲ ಡಿಸ್ಪ್ಲೇ ಶೋ ಆಗುತ್ತೆ. ಪ್ರತಿಯೊಂದು ಡೋರ್ ಕೂಡ 2 ಡೋರ್ ಓಪನ್ ಇದೆ ನೋಡಿ. 2 ಡೋರ್ ಓಪನ್ ಇದೆ, 2 ಡೋರ್ ಓಪನ್ ಶೋ ಆಗ್ತಾ ಇದೆ. ಡಿಕ್ಕಿ ಕ್ಲೋಸ್ ಮಾಡೋದು ಅಂದ್ರೆ ನೀವು ಅವತ್ತು ತಗೊಂಡಾಗ ಈ ಸ್ಪೆಸಿಫಿಕೇಶನ್ ಪ್ರತಿಯೊಂದು ಡಿಸ್ಪ್ಲೇ, ಪ್ರತಿಯೊಂದು ನನ್ನ ಕಾರಲ್ಲಿ ಏನು ಇದಿದೆ, ಏನು ಕಂಡೀಷನ್ ಇದೆ ಎಲ್ಲಾನು ಇಲ್ಲಿ ಮುಂದೆ ಶೋ ಆಗ್ತಿರುತ್ತೆ. ಯಾಕೆ ಮಕ್ಳುಗಳು ಏನಾದ್ರು ಮಿಸ್ ಆಗಿ ಏನಾದ್ರು ಓಪನ್ ಮಾಡಿ ಇಟ್ಕೊಂಡಿರ್ತಾರೆ, ಮೂವ್ ಆಗ್ತಿರಲ್ಲ. ಪ್ರತಿಯೊಂದು ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ. ಮತ್ತೆ ನಿಮ್ಗೆ ಇದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇದೆ. ಬೇರೆ ಹೋಲಿಕೆ ಮಾಡ್ಕೊಂಡ್ರೆ ಒಳ್ಳೆ ಕ್ವಾಲಿಟಿ ಇದೆ ಮೆಟೀರಿಯಲ್. ಜೊತೆಗೆ ನಾನು ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ಸಿರ್ತೀನಿ, ಅದ್ರಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ಬೋದು,
ನಾವ್ ಎಷ್ಟು ಲೀಟರ್ ಇನ್ನ ಎಷ್ಟು ಕಿಲೋಮೀಟರ್ಗೂ ಮುಂದೆ ಪಾಸ್ ಆಗ್ಬೋದು ಅದನ್ನು ಕೂಡ ಇಂಡಿಕೇಶನ್ ಶೋ ಆಗುತ್ತೆ. ಎಷ್ಟು ಮೈಲೇಜ್ ಬರ್ತಾ ಇದೆ ಅದು ಕೂಡ ಇಂಡಿಕೇಶನ್ ಶೋ ಆಗುತ್ತೆ. ಅಂದ್ರೆ ನೀವು ಮೈಲೇಜ್ ಪರ್ಟಿಕ್ಯುಲರ್ ಆಗಿ ನಿಮ್ನ ಟ್ಯಾಂಕ್ ಟು ಟ್ಯಾಂಕ್ ನೀವು ಚೆಕ್ ಮಾಡಿದಿರೋ ಅಥವಾ ಬರೀ? ಇಲ್ಲ ಸರ್, ನಾನು ಚೆಕ್ ಮಾಡಿದೀನಿ. ನಾನು ಕೂಡ ಪರ್ಫೆಕ್ಟ್ ಆಗಿ ಇವಾಗ ಆಲ್ಮೋಸ್ಟ್ ನಾನು ಫುಲ್ ಇದನ್ನ ಏನು ಇದೆಯೋ 10 ಕಿಲೋಮೀಟರ್ಗೂ ತಗೊಂಡೋಗ್ಬಿಟ್ಟಿದೀನಿ. ತಗೊಂಡೋಗಿ 1000 ಪೆಟ್ರೋಲ್ ಹಾಕ್ಸಿ ಮೈಲೇಜ್ ಕೂಡ ಚೆಕ್ ಮಾಡಿದೀನಿ. ಎಷ್ಟು ಬರುತ್ತೆ ನಮ್ಮ ಆಫ್ ರೋಡ್ ಅಲ್ಲಿ? ನಮ್ಮ ರೋಡ್ ಅಲ್ಲಿ ಆಫ್ ರೋಡ್ ಸ್ವಲ್ಪ ಗುಂಡಿ ರೋಡ್, ಆ ರೋಡ್ ಅಲ್ಲಿ 15.5 to 16 ಬರೋದು ಸರ್. ಆಫ್ ರೋಡ್ ಅಲ್ಲಿ ಡೀಸೆಲ್ ಅಲ್ವಾ ಇದು? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್. ಇನ್ನು ಆನ್ ರೋಡ್ ಬಂತು ಅಂತ, ಹೈವೇಲ್ ಬಂತು ಅಂತ ಅಂದ್ರೆ ಅರೌಂಡ್ 19-20 ವರೆಗೂ ಹೋಗಿದ್ದೀನಿ ಸರ್. ಇನ್ನ ನೀವು ಜಾಸ್ತಿ ಹೈವೇಲ್ ಹೊಡಿಬೇಕಾದ್ರೆ ಎಷ್ಟು ಕಿಲೋಮೀಟರ್ ಗಂಟ ಅಂದ್ರೆ ಸ್ಪೀಡ್ ಮೇಂಟೈನ್ ಮಾಡಿದ್ರೆ? ಸ್ಪೀಡ್ ಮೇಂಟೈನ್ ಸರ್ ನಾನು ಆಲ್ಮೋಸ್ಟ್ ನಾನು ಹೋಗೋದು ಅರೌಂಡ್ 140 ಮ್ಯಾಕ್ಸಿಮಮ್ 140 ವರ್ಗು ಹೋಗಿದ್ದೀನಿ ಅಷ್ಟೇ. ಶೇಕ್ ಏನ್ ಬರಲ್ಲ? 140 ಹೊಡೆದಿದ್ದೀನಿ ಅಷ್ಟೇ. ಅದ್ ಬಿಟ್ಟು ಇಲ್ಲಿ ಜಾಸ್ತಿ ತುಂಬಾ ಇನ್ನು ಸ್ಪೀಡ್ ಹೋಗಿಲ್ಲ. ಅದ್ರಲ್ಲಿ 140 ಅಂತ ಶೇಕ್ ಬಂದಿಲ್ಲ. 140 ಕಂಫರ್ಟಬಲ್ ಡ್ರೈವ್ ಆಗಿದೆ. ಒಟ್ಟಲ್ಲಿ ಸರ್ವಿಸ್ ಎಲ್ಲ ಯಾವ ತರ ಇದೆ ಕಿಯಾದು? ತುಂಬಾ ಚೆನ್ನಾಗಿದೆ ಸರ್. ಇಲ್ಲ ಅವರೇನೆ ಕಾಲ್ ಮಾಡ್ತಾರೆ. ಅಂದ್ರೆ ಒಂದು 2 months ಆಯ್ತು ಅಂದ್ರೆ ಅವರೇ ಕಾಲ್ ಮಾಡ್ತಾರೆ, ಸರ್ ನಿಮ್ ಸರ್ವಿಸ್ ಇದೆ ತಗೋತೀರಾ? ನಮ್ ಕಿಲೋಮೀಟರ್ ನೋಡ್ಕೊಂಡು ತಗೊಂಡ್ ಹೋಗ್ತೀನಿ ನಾನು ಅರೌಂಡ್. ಒಟ್ಟಲ್ಲಿ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸರ್ವಿಸ್ ಎಕ್ಸ್ಪೀರಿಯನ್ಸ್ ಕಂಪೇರ್ಡ್ ಟು 8,000 ಅಂತಂದ್ರೆ ಏನ್ ದೊಡ್ಡದೇನಲ್ಲ. 15,000 ಗಾಡಿಗೆ 8,000 ರೂಪಾಯಿ ಏನ್ ದೊಡ್ಡ ವಿಚಾರ ಏನಲ್ಲ. ಆಯಿಲ್ ಫಿಲ್ಟರ್ ಆಗ್ತಾನೆ, ಏರ್ ಫಿಲ್ಟರ್ ಮತ್ತೆ ಅಲೈನ್ಮೆಂಟ್ಸ್ ಅವೆಲ್ಲ ಕೊಡ್ತಾನೆ. ಅಂದ್ರೆ ಉದಾಹರಣೆಗೆ ಮಾರ್ನಿಂಗ್ ನಾವು ಬುಕ್ ಮಾಡ್ಕಂತ ಅಂತ ಅಂದ್ರೆ ಮಾರ್ನಿಂಗ್ ಒಂದು 9:30 ಕಡೆ ಗಾಡಿ ತಗೊಂಡ್ ಬಿಡ್ತು ಅಂದ್ರೆ 2-2:30-3 ಗಂಟೆಗೆಲ್ಲ ಗಾಡಿ ಕೊಡ್ತಾನೆ. ಸರ್ವಿಸ್ ಚೆನ್ನಾಗಿದೆ. ಇಲ್ಲ ನೀವು ಎಲ್ಲಿಗೆ ಬಿಡೋದು ಕಿಯಾ ಸರ್ವಿಸ್? ಹಾಸನ್ ಸರ್ವಿಸ್. ಹಾಸನ್ ನಿಯರ್ ಬೈ ಹಾಸನ್ ನಮ್ ಶೋರೂಮ್ ಬರುತ್ತೆ, ಹಾಸನ್ಗೆ ಬಿಡೋದು. ಓಕೆ. ಇನ್ನ ನಿಮ್ಗೆ ಈ ಗಾಡಿಲಿ ಎಸಿ ಕೂಡ ಅಷ್ಟೇನೆ. ಫ್ರಂಟ್ ರೇರ್ ಎಸಿ ಇದೆ, ಅದ್ ಬಿಟ್ರೆ ಬ್ಯಾಕ್ ಒಂದು ಎಸಿ ಇದೆ. ಫ್ರಂಟ್ ಎಸಿ ಮತ್ತೆ ಬ್ಯಾಕ್ ಎಸಿ ಇಲ್ಲ ಚೆನ್ನಾಗಿದೆ, ಒಳ್ಳೆ ಕಂಫರ್ಟೇಬಲ್ ಆಗಿದೆ. ಆಕ್ಚುಲಿ ಕೂರಕ್ಕೆಲ್ಲ ಬಹಳ ಕಂಫರ್ಟೇಬಲ್ ಆಗಿದೆ ಇದು. ಗಾಡಿ ತುಂಬಾ ಸ್ಪೇಸಿಯಸ್ ಆಗಿದೆ. ನಮ್ಗೆ ಫೀಲ್ ಆಗಲ್ಲ ಒಂಥರ ಒಳಗಡೆನೆ ಜಾಸ್ತಿ ಹತ್ರದಲ್ಲಿ ಕೂತಿದೀವಿ ಅನ್ಸಲ್ಲ. ತುಂಬಾ ಚೆನ್ನಾಗಿ ಒಳ್ಳೆ ಸ್ಪೇಸಿಯಸ್ ಆಗಿದೆ ಜಾಗ ಇದು. ಕುತ್ಕೊಳ್ಳೋರ್ಗೆಲ್ಲ ಒಳ್ಳೆ ಕಂಫರ್ಟೇಬಲ್ ಇದೆ. ಥೈ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಇನ್ನ ಈ ಗಾಡಿ ನೀವು ಇಷ್ಟು ವರ್ಷ ಓಡಿಸಿದಿರಲ್ಲ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಹೌದು ಸರ್. ಒಳ್ಳೆ ಗಾಡಿ ಇದ್ರ ಬಗ್ಗೆ ನಿಮ್ಗೆ ಒಳ್ಳೆ ಒಪಿನಿಯನ್ ಇದೆ. 4 ವರ್ಷ ಆಯ್ತು. 4 ವರ್ಷದಿಂದ ತುಂಬಾ ಚೆನ್ನಾಗಿದೆ. ಈಗ ನಾನು ನಿಮ್ಗೆ ಈ ಗಾಡಿ ಬಿಟ್ಟು ಬೇರೆ ಗಾಡಿಗೆ ಹೋಗಿ ಅಂದ್ರೆ ಹೋಗಕ್ ಇಷ್ಟಪಡ್ತೀರಾ? ಅದೇ 15 ಲಕ್ಷ ಕೊಟ್ಟು ಹೊಸ ತಗೊಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಇದೇ ಕಂಫರ್ಟ್ ಇದೆ ನಮ್ಗೆ. ಕಂಫರ್ಟ್ ಇರೋದ್ರಿಂದ ಓಕೆ. ಇನ್ನ ನಾನು ಹೋದ್ರೆ ಅದೇನೆ ಇದಕ್ಕಿನ್ನ ಕಮ್ಮಿಂಗ್ ಫ್ಯೂಚರ್ ಹೋಗ್ಬೇಕೆ ಹೊರತು ಈ ಗಾಡಿ ಇದೇ ರೇಂಜ್ ಅಲ್ಲಿ ಹೋಗಲ್ಲ. ಇಲ್ಲ ತುಂಬಾ ಚೆನ್ನಾಗಿದೆ. ನಾನು ನಮ್ಮ ಸ್ನೇಹಿತರ ಹತ್ರನೂ ಒಂದ್ 2-3 ಗಾಡಿಗಳು ಇದಾವೆ ಕಿಯಾ. ತುಂಬಾ ಚೆನ್ನಾಗಿದೆ ಅದು. ಆಕ್ಚುಲಿ ಸೆಲ್ಟೋಸ್ ನಿಮ್ದು ಮಿಡಲ್ ವರ್ಷನ್ ಅನ್ಕೋತೀನಿ. ಮಿಡಲ್ ವರ್ಷನ್ ಟಾಪ್ ಎಂಡ್ ಹೋಗ್ಬೋದಾಗಿತ್ತಲ್ಲ. STK ಪ್ಲಸ್ ಆ ಟೈಮಲ್ಲಿ ಅಮೌಂಟ್ ನೋಡ್ಬೇಕಲ್ಲ. ಓಕೆ. ಅಮೌಂಟ್ ವೇರಿಯೇಷನ್ 15 ಲಕ್ಷ ದೊಡ್ಡದು ಅಮೌಂಟ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ದು 6 ಮಂತ್ ಬುಕ್ಕಿಂಗ್ ಇತ್ತು. 6 ತಿಂಗಳಿಗೆ ಬುಕ್ಕಿಂಗ್. 6 ತಿಂಗಳು ಬುಕ್ ಆದ್ರೆ ಗಾಡಿ ಕೊಡ್ತಿರ್ಲಿಲ್ಲ. 4 ವರ್ಷ ಹಿಂದೆ. ಇನ್ನ ನಾನೊಂದು ಕೇಳ್ಪಟ್ಟೆ, ಈಗ ಗಾಡಿ ಓಡಿಸ್ಬೇಕಾದ್ರೆ ಏಕ್ದಮ್ ಪಿಕಪ್ ತಗೊಳಲ್ಲ ಅಂತಾರೆ. ನಾನು ಒಂದ್ 2 ಸತಿ ಓಡಿಸಿ ನೋಡಿ. ಪಿಕಪ್ ಅಂತ ಅಂದ್ರೆ ಇವಾಗ ನಾನು ಆಲ್ಮೋಸ್ಟ್ 2ನೇ ಗೇರ್ ಅಲ್ಲಿ ಇರ್ತೀನಿ. 2ನೇ ಗೇರ್ ಅಲ್ಲಿ ಇದ್ದಾಗ ಸಡನ್ಲಿ 4th ಗೇರ್ ಹಾಕೊಂಡು ಹೊಡಿತೀನಿ ಅಂತ ಆದಾಗ ಪಿಕಪ್ ತಗೊಳಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಪಿಕಪ್ ತಗೊಳುತ್ತೆ. ಸೆಕೆಂಡ್ ಗೇರ್ ಡೈರೆಕ್ಟ್ 4th ಗೇರ್ ಹಾಕೊಂಡಾಗ ಸ್ವಲ್ಪ ಪಿಕಪ್ ಡ್ರಾಪ್ ಆಗುತ್ತೆ. ಅಂದ್ರೆ ನಾನು ಒಂದ್ಸತಿ ಗಾಡಿ ಓಡಿಸಿದ್ದೆ. ಕಂಪೇರ್ ಟು ಬೇರೆ ಗಾಡಿ 1.5 ಇಂಜನ್ ಓಡಿಸಿದಾಗ ಒಂದ್ ಸ್ವಲ್ಪ ಲ್ಯಾಗ್ ಹೊಡಿತದೆ ಅಂತ ನನ್ಗೆ ಅನಿಸ್ತು. ಯಾಕೆಂದ್ರೆ ಇದು ಗಾಡಿ ಸ್ವಲ್ಪ ಲಾಂಗ್ ಇದೆ, ಸ್ವಲ್ಪ ಲೆಂತ್ ಇದೆ, ಹಾಗಾಗಿ ಲ್ಯಾಗ್ ಹೊಡಿಬಹುದು. ಅಂದ್ರೆ ನಾವ್ ರೇಸ್ ಹೊಡೆಯಲ್ಲ, ನಾವೆಲ್ಲ ಫ್ಯಾಮಿಲಿ ಪರ್ಪಸ್ ಯೂಸ್ ಮಾಡೋದ್ರಿಂದ ಕಂಫರ್ಟ್ ಡ್ರೈವ್ ಮಾಡ್ತೀವಿ ನಾವು. ಬಹಳ ಕಂಫರ್ಟ್ ಆಗಿರ್ಬೇಕು ಅಂತ, ಹಾಗಾಗಿ ಏನ್ ಸಮಸ್ಯೆ ಇಲ್ಲ. ಓಕೆ ಸರಿ ಸರ್, ಆಯ್ತು, ಒಳ್ಳೇದಾಗ್ಲಿ ನಿಮ್ಗೆ. ಗಾಡಿ ಚೆನ್ನಾಗಿದೆ ನೋಡಕ್. 4 ವರ್ಷ ಗಾಡಿ ಒಳ್ಳೆ ತುಂಬಾ ಮೇಂಟೈನ್ ಮಾಡಿದಿರಿ. ಒಂದು ಚೂರು ಏನು ಸ್ಕ್ರಾಚ್ ಗೀಚ್ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.